ದಿನಾಂಕ 9/8/2026 ಬೆಳಗ್ಗೆ 10:30 ಗಂಟೆಗೆ ಬಸವಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕು ಘಟಕ ಜಮಖಂಡಿ, ಸಹೃದಯ ಸಾಹಿತ್ಯ ಪ್ರತಿಷ್ಠಾನ ಸವದತ್ತಿ ಜಿಲ್ಲೆ ಬೆಳಗಾವಿ, ಸಾಹಿತ್ಯ ಸೌರಭ ವೇದಿಕೆ ಮತ್ತು ಬಸವ ಸಮಿತಿ ಜಮಖಂಡಿ, ಹಾಗೆ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವುಗಳ ಸಹಯೋಗದಲ್ಲಿ ಅತ್ಯಂತ ಆತ್ಮೀಯವಾಗಿ ಜಮಖಂಡಿ ರಬಕೈಬನಹಟ್ಟಿ ತಾಲೂಕುಗಳ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ನಮ್ಮ ಜಮಖಂಡಿ ತಾಲೂಕಿನ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ್ ಮಟೋಳಿ ಅವರು ರಚನೆ ಮಾಡಿರ್ತಕ್ಕಂಥ ವಿರಚಿತ ಲೇಖನಗಳ ಸಂಚಯ ಅಂತಕ್ಕಂಥ ಒಂದು ಕೃತಿ ಕೂಡ ಲೋಕಾರ್ಪಣೆ ಆಗ್ತದೆ. ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಜೊತೆಗೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಸಮರ್ಥರಾಗಿದ್ದಾರೆ. ಅವರಿಗೆ ನಾವು ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಬೇಕನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದಾಗಿದೆ. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಇಂಥ ಒಂದು ಸಾಧನೆ ಮಾಡುವುದರ ಮೂಲಕ ಅವರ ಒಂದು ಸಾಧನೆ ಕಿರೀಟಪ್ರಾಯವಾಗಿ ಅವರು ಕೂಡ ತಮ್ಮ ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಅದರ ಜೊತೆಗೆ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರನ್ನು ಇನ್ನಷ್ಟು ಹುರಿದುಂಬಿಸುವುದರ ಜೊತೆಗೆ ಪ್ರೋತ್ಸಾಹ ಕೊಡೋದರ ಜೊತೆಗೆ ಏನು ಮಾಡಬೇಕಾಗೈತಿ, ನಾವು ಅವರಿಗೆ ಇವತ್ತು ಇಂಥ ಕಾರ್ಯಕ್ರಮದ ಮೂಲಕ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅವರ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದಕ್ಕನಿಯಾಗಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 4 ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೀವಿ. ಅದರ ಜೊತೆಗೆ ಜಮಖಂಡಿ ತಾಲೂಕಿನ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರು ಕೂಡ ನಾವು ಸುಮಾರು 8 ಶಿಕ್ಷಕರನ್ನು ಆಯ್ಕೆ ಮಾಡಿದ್ವಿ. ವಿಶೇಷ ಅಂದರೆ ಇವ್ರದ್ದೇನು ವಿಶೇಷಪ್ಪ ಅಂದರೆ, ಏನು ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಕನ್ನಡ ವಿಷಯದಲ್ಲಿ ತೆಗೆದುಕೊಂಡಿದ್ದಾರೆ. ಅದು 1 ವರ್ಷ ಅಲ್ಲದೆ ಸತತ 5 ವರ್ಷಗಳ ಕಾಲ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಈ ಶಿಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನು ನೆರವೇರಿಸುವುದರ ಮೂಲಕ ಅವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿ ನಾವು ನೀಡ್ತಾ ಇದ್ವಿ. ಅದರ ಜೊತೆಗೆ ಇಲ್ಲಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಕೂಡ ನಾವು ನೀಡ್ತಾ ಇದ್ದೀವಿ. ಇವರು 12 ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿಕೊಂಡು ತಾಲೂಕಿನಲ್ಲಿ ಅವರಿಗೂ ಕೂಡ ಒಂದು ಸೇವಾರತ್ನ ಪ್ರಶಸ್ತಿಯನ್ನು ನೀಡತಕ್ಕಂಥದ್ದು. ಅದರ ಜೊತೆಗೆ ಪದವಿ ಕಾಲೇಜು ಪ್ರಾಧ್ಯಾಪಕರು, ಇವರಲ್ಲಿಯೂ ಕೂಡ ನಾವು ಸುಮಾರು 6 ಪ್ರಾಧ್ಯಾಪಕರನ್ನು ಆಯ್ಕೆ ಮಾಡಿ ಅವರ ಸೇವೆಯನ್ನು ಪರಿಗಣಿಸಿ ಅವರ ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಗುರುತಿಸಿ ಅವರಿಗೂ ಕೂಡ ನಾವು ಈ ಒಂದು ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ ಕೂಡ ನೀಡತಕ್ಕಂಥ ಈ ಒಂದು ಇಷ್ಟು ಜನ ಸಮಿತಿಗಳ ಇಷ್ಟು ಸಂಘಗಳ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರೊಳಗೆ ಈಗ ವಿಜ್ಞಾನ ಇರ್ಬೋದು, ವಿಜ್ಞಾನದಲ್ಲಿ ಪದವೀಧರರಾಗಿರ್ಬೋದು, ವಿಜ್ಞಾನ ಬೋಧನೆ ಮಾಡುವವರು ಇರ್ಬೋದು, ಇಲ್ಲೆಲ್ಲ ವಿಜ್ಞಾನ ಇರೋದಾರ ನನ್ನನ್ನು ಮತ್ತು ನಮ್ಮ ಪ್ರಭು ಹಿಡ್ಕಲ್ ಅವರು ಬಿಟ್ಟರೆ ಉಳಿದವರೆಲ್ಲರೂ ಸೈನ್ಸ್ ಡಿಗ್ರಿ ಹೋಲ್ಡರ್ ಅದಾರ. ಆಮೇಲೆ ವಿಜ್ಞಾನವನ್ನೇ ಪಾಠ ಮಾಡುವಂಥವ್ರು ಅದಾರ. ಆದ್ರೆ ಅವರೆಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡದೊಳಗೂ ಒಳ್ಳೆಯ ಕೆಲಸ ಮಾಡಿದ್ದು ನಿಮಗೆಲ್ಲ ಗೊತ್ತಾಗೈತಿ. ಆ ರೀತಿ ಒಳ್ಳೆಯ ಕನ್ನಡದೊಳಗೂ ಕೂಡ ಉತ್ತಮವಾದಂಥ ಮಾತುಗಾರರು, ವಾಗ್ಮಿಗಳಾಗಿರುವುದರಿಂದ ಅವರು ಕೂಡ ಈ ಬರೀ ಸಾಹಿತ್ಯಕ್ಕಾಗಿ ಸಾಹಿತ್ಯ ಅಲ್ಲ, ಕನ್ನಡಕ್ಕಾಗಿ ಕನ್ನಡ ಅಲ್ಲ, ಕನ್ನಡ ಜೀವನಕ್ಕಾಗಿ ಕನ್ನಡ ಸಾಹಿತ್ಯ ಸರ್ವರಿಗಾಗಿ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಈ ಸಾಹಿತ್ಯ ಪರಿಷತ್ತು, ಈ ತಾಲೂಕಾ, ಜಿಲ್ಲೆ, ಎಲ್ಲ ಸಾಹಿತ್ಯ ಪರಿಷತ್ತುಗಳು ಇವರನ್ನು ಗೌರವಿಸಬೇಕು ಅಂತನ್ನುವಂಥ ಉದ್ದೇಶದಿಂದ ಈ ಬಾರಿ ಬರೀ 100ಕ್ಕೆ 100 ಅಂಕ ಪಡೆದವ್ರನ್ನ ಅಷ್ಟೇ ಆಯ್ಕೆ ಮಾಡಿಲ್ಲ. ಇಲ್ಲಿ ವಿಶೇಷ ಸಾಧನೆಯನ್ನು, ಅದು ಟೀಚಿಂಗ್ ಆಗಿರ್ಬೋದು, ನಡತೆ ಆಗಿರ್ಬೋದು, ವಿದ್ಯಾರ್ಥಿಗಳ ಒಡನಾಟ ಇರ್ಬೋದು, ಆಮೇಲೆ ಸಹೋದ್ಯೋಗಿ ಮಿತ್ರರ ಜೊತೆಗೆ ಒಳ್ಳೆಯ ರೀತಿಯಿಂದ ನಡ್ಕೊಳ್ಳುವುದಾಗಿರ್ಬೋದು, ಇವೆಲ್ಲವುಗಳನ್ನು ನಾನು ನನ್ನ ಸ್ಮೃತಿಗೆ ನೆನಪಿರುವಂಥವ್ರನ್ನ, ನಾನು ಮುಖಾಮುಖಿಯಾಗಿ ನೋಡಿದಂಥವರನ್ನು ಆಯ್ಕೆ ಮಾಡಿಕೊಂಡೀನಿ. ಅವರೆಲ್ಲರೂ ಈ ಪುರಸ್ಕಾರಕ್ಕೆ, ಈ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಯೋಗ್ಯದಾರ ಅನ್ನುವಂಥದ್ದು ತಿಳ್ಕೊಂಡಾದ ಮೇಲೆ ಈ ಎಲ್ಲರ ಸಹಯೋಗ ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಳಲಾಗಿದೆ. ಅವರನ್ನು ನೀವು ಎಲ್ಲರೂ ಕೂಡಿ ಗೌರವಿಸೋಣ. ಮತ್ತು ಇನ್ನೊಂದು ಅವರನ್ನು ಈ ಮೇನ್ ರೋಡ್ದಿಂದ ವೇದಿಕೆ ತನ ಕರಡಿ ಮಜಲಿನೊಂದಿಗೆ ಅವರನ್ನು ವೇದಿಕೆಗೆ ಕರ್ಕೊಂಡು ಹೋಗುವಂಥ ಅವ್ರನ್ನ ಸ್ವಾಗತಿಸುವ ಅಥವಾ ಅವರನ್ನು ಭವ್ಯವಾದ ರೀತಿಯೊಳಗೆ ಅವ್ರನ್ನ ಬರಮಾಡಿಕೊಳ್ಳುವಂಥ ಒಂದು ವಿಚಾರ ಮಾಡಿಕೊಂಡು ಆ ಕರಡಿ ಮಜಲನ್ನು ಕೂಡ ಅವರು ಕೂಡ ಬರ್ತಾರೆ.